ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದಸರಾ ಹಬ್ಬದ ದಿನದ ವ್ಲಾಗಿದ್ದು. ಈಗ ಬೆಳಗ್ಗೆ ಎದ್ದು ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಮಾಡ್ಕೊಂಡು ಕುಡೀರಿ. ಈಗ ಹಸ್ಬೆಂಡು ರೆಡಿ ಆಗ್ತಿದ್ದಾರೆ, ಅವರ ಆಫೀಸ್ದು ಪೂಜೆ ಇವತ್ತು. ನಾಳೆ ದಸರಾ ಆಯುಧ ಪೂಜೆ ಇರೋದು, ಸೊ ಇವತ್ತೇ ಮಾಡ್ತಿದ್ದಾರೆ. ಯಾಕಂದರೆ ನಾಳೆ ನಾಡಿದ್ದು 2 ದಿನ ರಜಾ ಇದೆ ಅವ್ರಿಗೆ ಆಫೀಸ್ದು. ಸೊ ಹುಡುಗರೆಲ್ಲ ಊರಿಗೆ ಹೋಗೋಕ್ಕೆ ಸರ್ ಇವತ್ತೇ ಮಾಡಿಬಿಡಿ ಅಂದ್ರಂತೆ, ಅದಕ್ಕೆ ಇವತ್ತು ಮಾಡ್ತಾಯಿದ್ದಾರೆ. ನನ್ನ ಬಾ ಅಂತ ಕರೀತಿದ್ದಾರೆ, ನಾನು ಬರಲ್ಲ ಅಂತ ಇದ್ದೀನಿ, ಬರಲೇಬೇಕು ಅಂತ ಇದ್ದಾರೆ. ಇನ್ನೂ ಸಾಯಂಕಾಲ ಮಾಡೋದು. ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಅಷ್ಟೊತ್ತಿಗೆ ಮನೆಯೆಲ್ಲ ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಎಲ್ಲ ಮಾಡ್ಕೊಂಬಿಟ್ರೆ ನಾಳೆ ನಮ್ಮ ಮನೇಲೂ ಆಯುಧ ಪೂಜೆ ಮಾಡ್ಬೋದು. ಎಲ್ಲ ಆಲ್ಮೋಸ್ಟ್ ಅರ್ಧ ಕ್ಲೀನಾಗಿದೆ, ಇನ್ನೊಂದು ಅರ್ಧ ಕ್ಲೀನ್ ಮಾಡಬೇಕು. ಆಮೇಲೆ ನಾಳೆ ಕಾರು, ಬೈಕು, ಸೈಕಲ್ಲು ಎಲ್ಲ ತೊಳೆದ್ಬಿಟ್ಟು ಆಯುಧ ಪೂಜೆ ಮಾಡಬೇಕು ನಾಳೆ ಮನೇಲಿ. ಸೊ ಇವತ್ತು ಆಫೀಸ್ ಪೂಜೆ. ಏನೇನು ಮಾಡಿಸಿದ್ಯಾ ಚಿನ್ನೆ ಅಡುಗೆ? ಏನೇನು ಮಾಡಿಸಿದ್ಯಾ ಚಿನ್ನೆ ಆಫೀಸಲ್ಲಿ? ಪಲಾವು, ಮಸಾಲ, ಕೇಸರಿ ಬಾತು, ಪಕೋಡ, ಇಷ್ಟು ಮಾಡಿಸಿದ್ಯಾ? ನಾನು ಬರಲೇಬೇಕಾ? ಬಾ ಅಷ್ಟೇ ಬಾ ಅಲ್ವಾ? ಹಂಗಾರೆ ಬರಲ್ಲ. ಮುಚ್ಕೊಂಡು ಬಾ. ಬರಲೇಬೇಕಾ ಅಂತ ಕೇಳಿದ್ದು. ಬರಲೇಬೇಕು ಮತ್ತೆ. ಪೂಜೆ ಅದೇ ನನ್ನ ಬಟರ್ ಕಳಿಸ್ತಲ್ಲ ಅಲ್ಲ, ನಂದು ಆಫೀಸದು ಆಫೀಸು ಅಂತಂದ್ರೆ ಈಗ ನಮ್ಮ ಆಫೀಸಲ್ಲಿ ಹೋಮ ಅದು ಇದೆಲ್ಲ ಮಾಡಿದ್ರೆ ಮ್ಯಾನೇಜರ್ದು ವೈಫ್ ಯಾರು ಇರ್ತಾರೆ ಅವ್ರನ್ನ ಕೂರ್ಸೋದು. ಮ್ಯಾನೇಜರು ಅಂತಲ್ಲ, ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರ ವೈಫ್ನ ಅವರು ಮತ್ತು ವೈಫ್ ಕೂತ್ಕೊಳ್ಳೋದು. ಈ ಹೋಮ ಕೂತ್ಕೋಬೇಕಾದ್ರೆ ಜೋಡಿ ಹಾಕ್ತಾನೆ ಕೂತ್ಕೋಬೇಕು. ಈಗೇನು ಹೋಮ ಮಾಡಿಸಲ್ವಲ್ಲ ನೀನು? ಹೋಮ ಮಾಡಿಸಲ್ಲ, ಬಟ್ ಅಂದ್ರೆ ಪೂಜೆ ಇರ್ಬೇಕಾದ್ರೆ ಜೋಡಿ ಇರಬೇಕು ಅಂತ. ಈ ಸಲ ಯಾರು ಬರಲ್ವಾ? ಹೋದ ಸಲ ಬಂದಿದ್ರಲ್ಲ ವಿದ್ಯಾ ಮೇಡಮ್, ರಂಜಿಶಾ ಎಲ್ಲ. ಇಲ್ಲ, ಈ ಸಲ ಸಾಯಂಕಾಲ ಅಲ್ವಾ, ಅವ್ರು ಮೈಸೂರೊಳಗೆ ಇರ್ತಾರೆ. ಹೋದ ಸಲ ಆದರೆ ಮಧ್ಯಾಹ್ನ ಮಾಡಿ ರಜಾ ಕೊಟ್ಟಿದ್ವಿ ಎಲ್ಲರಿಗೂ. ಈ ಸಲ ಇಲ್ಲ, ಓಕೆ ಓಕೆ ಬರ್ತೀನಿ ಬಿಡು. ಬರಲಿಲ್ಲ ಅಂದ್ರೆ ಆಮೇಲೆ ಮುಖ ಅಂತ ಉದಿಸ್ಕೊಂಡು ಸಾಯಂಕಾಲ ಜಗಳ ಆಡೋದಾಗುತ್ತೆ, ಯಾಕೆ ಬಂದಿಲ್ಲ ಅಂತ. ಭಯ ಇದ್ರೆ ಸಾಕು. ಭಯ ಏನಿಲ್ಲ, ನಿಂತ್ಕೊಂಡ್ರೆ ನನಗೆ ಮತ್ತಿನ್ನೇನೈತೆ? ಪ್ರೀತಿ ಇರೋದು. ನಿನಗೇನಿದೆ? ಭಯ ಆಯ್ತು ಅನ್ಕೊಂಡ್ರೆ ಹುಚ್ಕೊಂಡ ಕುಣಿತಿಯಲ್ಲ ಅಂತ. ಯಾರು ನಗ್ತಾರೆ ಏನಂತ ನೀನು ಆ ಡೈಲಾಗ್ ಹೇಳೋದು. ಯಪ್ಪ ಸೆಂಟ್ ಹೊಡ್ಕೋತವ್ರೆ, ನಂಗೆ ಆಗಲ್ಲ ವಾಸನೆ, ಆಚೆ ಹೋಗ್ತೀನಿ. ಉಲ್ಟಾ ಹೊಡ್ಕೊಳ್ತೇನೆ, ಕಲಿಬೇಕು. ನಂಗೆ ಸ್ಮೆಲ್ ಅಂದರೆ ಆಗಲ್ಲ ಗೈಸ್. ಸೊ ಈಗ ಅವರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ತಿಂಡಿ ತಿನ್ನೋಣ ಅಂತ. ಪಲ್ಯ ಇತ್ತು ನೈಟ್ ಮಾಡಿರೋದು, ಸೊ ಅದಕ್ಕೆ ಚಪಾತಿ ಈಗಲೇ ತಿನ್ನಲ್ಲ, 12 ಗಂಟೆಗೆ ತಿನ್ನೋದು. ಈ ಗಂಜಿ ಕುಡ್ದಿರ್ತೀನಲ್ಲ, ಹೊಟ್ಟೆ ತುಂಬ್ದಂಗಿರುತ್ತೆ. 12 ಗಂಟೆಗೆ ಕರೆಕ್ಟಾಗಿ ಹೊಟ್ಟೆ ಹಸಿಯುತ್ತೆ, ಆವಾಗ ತಿಂದರೆ ಮತ್ತೆ ಸಾಯಂಕಾಲ ಊಟ ಮಾಡ್ತೀನಿ ಅಷ್ಟೇ. ಈ ಥರ ರೊಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೈಟು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗುರು 10 ಪೈಸೆ ತೂಕ ಕಡಿಮೆ ಆಗೋದು. ಹೌದಂತೆ, ನೋಡಿದ್ಯಾ ನೀನು? 1 kg ಸಣ್ಣ ಆಗಿದ್ದೀನಿ ಚಿನ್ನಿ, ಅಂದರೆ ಗೊತ್ತಾಗಲ್ಲ ನಿನಗೆ, ಬಟ್ ವೆಯ್ಟಲ್ಲಿ 1 kg ಕಮ್ಮಿ ಆಗಿದೆ. ನಿನ್ಗೆ ಇವೆಲ್ಲ ರಿಸಲ್ಟು ಒಂದೇ ದಿನ ಬಂದ್ಬಿಡಲ್ಲ, ಒಂದು 3 months ವೆಯ್ಟ್ ಮಾಡಬೇಕು. ಈಗ ನೈಟ್ ಕುಡಿದ್ಬಿಟ್ಟು ಬೆಳಗ್ಗೆ ಸಣ್ಣ ಆಗಬೇಕು ಅಂದರೆ ಆ ಥರದ್ದು ಯಾವುದೂ ಇಲ್ಲ. ಅದೆಲ್ಲ ಇದು ನೀನು ಮಾಡಿಸ್ಕೋಬೇಕಾಗುತ್ತೆ ಅಷ್ಟೇ. ಹೋಗಿ ಏನೇನೋ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರಲ್ಲ, ಹರ ಮಹಾದೇವ ಅಂತ ಮೇಲಕ್ಕೆ ಹಂಗೆ ಹೋಗ್ಬೇಕಾಗುತ್ತೆ. ಇದೆಲ್ಲ ನಾವು ಮಾಡ್ಕೊಳೋದು ನಿಧಾನಕ್ಕೆ ರಿಸಲ್ಟ್. ನನ್ನ ಹೆಂಡತಿ ರೋಲೆಕ್ಸ್ ವಾಚ್ ತಗೊಟ್ಟವಳೆ, ರೋಲೆಕ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ರೋಲೆಕ್ಸ್ ಅಂತ. ಬಟ್ ಆದರೂ ನಾನು ಬರ್ತಡೇ ಕೊಡಿಸಿರೋದೇ ಚೆನ್ನಾಗಿರೋದು ಅಲ್ಲ? ಬರ್ತಡೇ ಕೊಡಿಸಿರೋದು ಚೆನ್ನಾಗಿಲ್ವಾ? ಹೇಗಿದೆ ನೋಡಿ ಗೈಸ್ ವಾಚ್. ಈ ಥರ ರೆಡಿಯಾಗಿದ್ದಾರೆ ಪೂಜೆಗೆ.
ಟೈಮ್ ಇದು ಹಂಗೆ ಇದು ಸ್ಟಾಪ್ ಆಗಿರುತ್ತಲ್ವ, ಇದು ಆಟೋಮೆಟಿಕ್ ತಾನೆ. ನಾವು ಕಟ್ಕೋಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. 25 ಡೇಟು ಟೈಮಿಂಗ್ಸ್ ಎಲ್ಲ ಬಿಚ್ಚಿಡಬೇಕಾದ್ರೆ ಅದನ್ನ ಒಂದು ಸ್ವಲ್ಪ ಹಿಂಗೆ ಅದೇನೋ ಲಾಕ್ ಮಾಡಿ ಬಿಚ್ಚಿಡಿ ಅಂತ ಹೇಳಿದ್ದಾರೆ ಅವರು. ಯಾಕಂದರೆ ಅದು ಏನಾಗುತ್ತೆ, ಹಾಳಾಗುತ್ತೆ ಅಂತನ. ಹಂಗೆ ನಡೀತಾ ಇದ್ರೆ ಹಾಳಾಗುತ್ತೆ, ಅದು ಆಟೋಮೆಟಿಕ್ ಶೆಲ್ಲಲ್ಲ. ಸೊ ಹಂಗಾಗಿ ಇವತ್ತು ಮಂಗಳವಾರ 30, ಇವತ್ತು ಸ್ಯಾಲ್ರಿ ಡೇ. ನನ್ನ ಗಂಡಂಗೆ ಸ್ಯಾಲ್ರಿ ಆಗುತ್ತೆ ಇವತ್ತು. ಕಾಯ್ತಾ ಇದ್ದೀನಿ. ಎಲ್ಲ ಕಿತ್ಕೊಳಕ್ಕೆ ಸ್ಯಾಲ್ರಿ ಆಗಂಗೆಲ್ಲ ಗುರು, 1 ರೂಪಾಯಿನೂ ಬಿಡಲ್ಲ ಅಕೌಂಟಲ್ಲಿ. ಎಲ್ಲ ಲೋನೇ ಇದೆ, ಇನ್ನೇನು ನನಗೆ ಆಗ್ತೀಯಾ, ಹೋಗು ಸುಮ್ಮನೆ. ಕರೆಕ್ಟಾಗಿ ಎಷ್ಟು ಗಂಟೆಗೆ ಪೂಜೆ? 6:30 6 ಗಂಟೆಗೆ ಬಿಡು ಸಾಕು. ಅಲ್ಲ 5:45 6 ಗಂಟೆ ಮೆಟ್ರೋ ಹೊತ್ತು. ಆಯಿತು. ಆಯಿತು, ಹುಷಾರಾಗಿ ಹೋಗಿ ಫೋನ್ ಮಾಡುವ. ಈ ನಡುವೆ ಫೋನೇ ಮಾಡಲ್ಲ ನೀನು. ಅಲ್ಲ ಚಿನಿ, ಹೋಗಿ ಇಳ್ದಾಗಾದ್ರೂ 1 ಸೆಕೆಂಡ್ ಫೋನ್ ಮಾಡೋಕ್ಕಾಗಲ್ವಾ, ಬಂದಿದ್ದೀನಿ ತಲುಪಿದ್ದೀನಿ ಅಂತ? ಮೆಟ್ರೋ ಇಳ್ದಿದ ತಕ್ಷಣ ಬ್ಯುಸಿ ಆಗ್ಬಿಡ್ತೀಯಾ? ಈಗ ತಗೊಂಡೋಗ್ತೀಯ ಅಲ್ಲಿ ಮೆಟ್ರೋಲಿ? ಅಲ್ಲೋ ಇದೆಯಾ ಮೆಟ್ರೋಲಿ ಅದು? ನಮ್ಮ ಹುಡುಗರಿಗೆ ನಾನು ಕುಡಿತಾ ಇಲ್ಲ ಗೈಸ್, ಹಾರ್ಡ್ ಡ್ರಿಂಕ್ಸ್ ಬಿಟ್ಬಿಟ್ಟಿದ್ದೀನಿ ನಾನು. ಇವಾಗ ಹಾರ್ಡ್ ಡ್ರಿಂಕ್ಸ್ ಕುಡಿಯಲ್ಲ ನಾನು, ಅದಕ್ಕೆ ನಮ್ಮ ಹುಡುಗರು. ಅದು ನಮ್ಮ ಅಕ್ಕನ ಮಗಳು ಕೊಟ್ಟಿದ್ದೆ ಇವ್ರಿಗೆ ಗಿಫ್ಟು. ಅವಳು ನೋಡಲ್ವ ಈಗ, ಈ ವಿಡಿಯೋದಲ್ಲಿ ನೋಡ್ತಾಳೆ. ನೋಡಿ, ಅವಳು ಯಾವತ್ತೇ ಹೇಳಿದ್ನಲ್ಲ ಯಾರೋ ಕೊಡಕ್ಕೆ ಇಟ್ಟಿದ್ದೀರಾ ನೀವು ಅಂತ. ಯಾಕೆ ನೀನು ಕುಡಿತಾ ಇಲ್ಲ ಅಂತ ನನಗೆ ಗೊತ್ತು. ಆಫೀಸಲ್ಲೇ ಅವಾಗ ಮೀಟಿಂಗ್ ಮಾಡ್ತಿರ್ತಾರೆ, ಅಲ್ಲೇ ಕುಡ್ದಿರ್ತೀಯ? ಇಲ್ಲ, ಅಲ್ಲೂ ಕುಡಿತಾರೆ ಹಾರ್ಡ್ ಡ್ರಿಂಕ್ಸ್, ಓನ್ಲಿ ಬಿಯರ್. ವೆಕೇಷನ್ಲಿ ಅವ್ರು ಕುಡಿಯೋದು, ಯಾವಾಗ ಡೈಲಿ ಎಲ್ಲ ಇಲ್ಲ. ಅದು ಅವಳು ಕೊಟ್ಟು 3 ತಿಂಗಳಾಗಿದೆ, ಅಲ್ಲೇ ಇದೆ, ಇನ್ನೂ ಅದು ಓಪನೇ ಮಾಡಿಲ್ಲ. ಅದಕ್ಕೆ ನನ್ನ ತಮ್ಮ ಅಂತ ಆಫೀಸಲ್ಲಿ ನಾನು ತುಂಬ ಇಷ್ಟಪಡ್ತೀನಲ್ಲ, ಅವನು ಯಾರು ಗಿಫ್ಟ್ ಕೊಡಲ್ವಾ ಅಂತಿದ್ನಂತೆ, ಅದಕ್ಕೆ ಅವನಿಗೆ ಕೊಡ್ತಾರೆ ತೊಗೊಂಡೋಗಿ. Okay. Why? Over. That is only 10-20 minutes, I think so. At least this thing. Give it. ಗಾಡಿ ಕೀ ತಗೊಂಡ? ಗಾಡಿ ಕೀ. ಈಗ ಹಸ್ಬೆಂಡ್ ಹೋದರು ಡ್ಯೂಟಿಗೆ. ನಾನು ಸ್ವಲ್ಪ ಫೇಸ್ಗೆ ಅಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ. ಅದು ನನಗೆ ವೀಕ್ಲಿ 1 or 2 ಟೈಮ್ ಮಲಗಬೇಕಾದ್ರೆ ಹಚ್ಚಲ್ಲ, ನಂಗೆ ಅದು ಇರಿಟೇಷನ್ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಈಗ ಹಚ್ಕೊಂಡು 1-2 ಅವರ್ ಬಿಟ್ಕೊತೀನಿ. ತಲೆಗೆ ಕೂಡ ಎಣ್ಣೆ ಹಚ್ಚಿದ್ದೀನಿ, ತಲೆ ಸ್ನಾನ ಮಾಡಬೇಕು, ಸಂಜೆ ಹೋಗ್ಬೇಕಲ್ಲ ಹಸ್ಬೆಂಡ್ ಆಫೀಸ್ಗೆ. ಸೊ ಈ ಮೂಗ್ನತ್ ನೋಡಿ ತುಂಬ ದೊಡ್ಡದಾಯ್ತು ಅನಿಸುತ್ತೆ. ನಮ್ಮ ಹಸ್ಬೆಂಡ್ ಇಷ್ಟಪಟ್ಟು ಕೊಡಿಸಿದ್ದು, ಹಾಕೋ ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸ್ವಲ್ಪ ದಿನ ಇರಲಿ ಅಂತ ಹಾಕಿದ್ದೀನಿ. ಅಂತ ಯಾವಾಗೂ ತುಂಬ ಚಿಕ್ಕದಾಗ್ತಿದ್ದೆ, ಈ ಸಲ ದೊಡ್ಡದಾಕಿದ್ದೀನಿ. ಇನ್ನೊಂದು 2-3 ತೊಗೊಬರ್ಬೇಕು, ಒಂದು ಚಿಕ್ಕದು, ಮೀಡಿಯಮ್ದು, ಸ್ವಲ್ಪ ದೊಡ್ಡದು, ಆ ಥರ. ಸೊ ಇದು ಬ್ಲ್ಯಾಕಲ್ಲಿದೆ, ನಮ್ಮಕ್ಕ ವೈಟಲ್ಲಿ ತೊಗೋಬೇಕಿತ್ತು ಚೆನ್ನಾಗಿರೋದು ಅಂದ್ಲು. ನಾನು ಬ್ಲ್ಯಾಕ್ ದೃಷ್ಟಿ ಆಗಬಾರ್ದು ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ರೆಡಿಯಾಗಿ ಆಟೋದಲ್ಲಿ ನಾನು ಮಗಳು ಹೋಗ್ತಾಯಿದ್ವಿ ಮೆಟ್ರೋ ಸ್ಟೇಷನ್ಗೆ. ಬಸ್ಸಲ್ಲೇ ಹೋಗೋಣ ಅಂದರೆ ನನ್ನ ಮಗಳು, ಇಲ್ಲ ಮಮ್ಮಿ ಆಟೋ ಬುಕ್ ಮಾಡು. ಅವಳು ಹೇಳ್ತಾ ಇದ್ಲು ಇಲ್ಲಿಂದ ಡೈರೆಕ್ಟ್ ಆಫೀಸ್ಗೆ ಬುಕ್ ಮಾಡು ಅಂತ. 500 ರೂಪೀಸ್ ಆಗುತ್ತೆ ಆಟೋಗೆ ನಮ್ಮ ಮನೆಯಿಂದ, ತುಂಬ ಲಾಂಗ್ ಇದೆ. ಸೊ ಮೆಟ್ರೋಗೆ ಹೋಗ್ಬೋದು, ಅಂದರೆ ಟ್ರಾಫಿಕ್ ಇರಲ್ಲ, ದುಡ್ಡು ಪ್ರಶ್ನೆ ಎಲ್ಲ, ಟ್ರಾಫಿಕ್ಕು ಇರಲ್ವಲ್ಲ, ಆರಾಮಾಗಿ ಹೋಗ್ಬೋದು ಅಂತ. ಸೊ ಮೆಟ್ರೋಗೆ ಹೋಗೋಣ ಅಂತ ಹೇಳಿದೆ, ಆಯಿತು ಅಂತ ಬಂದಳು. ಈಗ ಹೋಗ್ತಾಯಿದ್ದೀವಿ. ಇಲ್ಲಿಂದ ನಮ್ಮ ಏರಿಯಾಯಿಂದ ಹಸ್ಬೆಂಡ್ ಆಫೀಸ್ವರೆಗೂ
80 ರುಪೀಸ್ ಆಗುತ್ತೆ ಒಬ್ಬರಿಗೆ, ಒಂದು ಸೈಡಿಗೆ ಹೋಗಿ ಬರೋಕ್ಕೆ 160 ಆಗುತ್ತೆ. ಸೊ ಅಷ್ಟಾಗುತ್ತೆ ಗೈಸ್. ಈಗ ಬಂದ್ವಿ ಆಫೀಸ್ಗೆ. ಹಸ್ಬೆಂಡ್ ಇಲ್ಲ, ಅವರ ಕಡೆ ಎಲ್ಲಾದರೂ ಇರ್ಬೋದು. ಇಲ್ಲಿ ಆಫೀಸ್ ರೂಮಲ್ಲಿ ಇರಲಿಲ್ಲ. ಸೊ ಕೂತಿದ್ದೀವಿ. ಏನೇನೋ ತಂದಿದ್ದಾರೆ ಪೂಜೆಗೆಲ್ಲ ಐಟಮ್, ಹೂವು, ಬಾಳೆಹಣ್ಣು, ಹಣ್ಣು, ಕುಂಬಳಕಾಯಿ. ನೋಡಿ ಎಷ್ಟು ದೊಡ್ಡ ತಂದಿದ್ದಾರೆ. ಇಷ್ಟು ದೊಡ್ಡ ಆಫೀಸ್ಗೆ ಇಷ್ಟು ದೊಡ್ಡದು. ಅವ್ರಿಗೆ ಗೊತ್ತಿಲ್ಲ ಇನ್ನೂ ನಾವು ಬಂದಿರೋದು. ಬಂದು ಕೂತ್ಕೊಂಡಿದ್ದೀವಿ. ಈಗ ಕಾಲ್ ಮಾಡಬೇಕು. ನಮ್ಮ ಅಕ್ಕ ಈ ಸರ ತಂದುಕೊಟ್ಟಿದ್ಲು. ಹಾಕೋದೇ ಇಲ್ಲ, ನೀನು ಹಾಕೋದೇ ಇಲ್ಲ ಅಂತಿದ್ಲು. ಈ ವಿಡಿಯೋ ನೋಡಿ ಹಾಕಿದ್ದೀನಿ ನೋಡಮ್ಮ ನೀನು ತಂದುಕೊಟ್ಟಿರೋದು. ಸೊ ಇಯರಿಂಗ್ಸ್ ಬೇರೆ ಬಂದಿತ್ತು, ನಾನು ಅದಕ್ಕೆ ಮ್ಯಾಚ್ ಮಾಡಿ ತರಿಸ್ಕೊಂಡೆ. ವಾಚು ಡಯಲ್ ಕೂಡ ಒಳಗಡೆ ಡಯಲ್ಲು ಮ್ಯಾಚ್ ಆಗ್ತಿದೆ. ಸೊ ಈ ಬ್ಯಾಂಗಲ್ಲೂ ಅಷ್ಟೇ ಕೋಇನ್ಸಿಡೆನ್ಸ್, ನಮ್ಮ ಹಸ್ಬೆಂಡ್ ಇದೇ ಕಲರ್ ತೊಗೊಂಡಿದ್ರು, ಅದು ಈ ಸರಕ್ಕೆ ಮ್ಯಾಚ್ ಆಗ್ತಿದೆ. ಸೊ ಈ ಥರ ಇದೆ ಔಟ್ಫಿಟ್. ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಯಾರಿ ಎಲ್ಲ ಮೆಟ್ರೋಲ್ ಅಷ್ಟು ದೂರದಿಂದ ಬರಬೇಕು, ಆಗಲ್ಲ ಅಂತ. ಇಲ್ಲಿ ಅವರ ಬಾಸ್ ಮಕ್ಕಳು ಕೂತಿದ್ದಾರೆ. ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಗೈಸೋಡಿ. ಸೊ ಗಾಯ್ಸ್, ಜಾಸ್ತಿ ಸೌಂಡ್ ಇದೆ, ನಾನು ಮಾತಾಡೋದು ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ನೋಡಿದ್ದೇವೆ. ನಮ್ಮಪ್ಪ ನಮ್ಮಮ್ಮ ಇದ್ದಾರೆ ಗೈಸ್. ಇಲ್ಲಿ ದೊಡ್ಡದು ತಗೊಂಬಂದಿದ್ದಾರೆ, ನಾನು ಅಲ್ಲಿ ಚಿಕ್ಕದು ನೋಡಂಗಂದೆ. ಇಷ್ಟು ದೊಡ್ಡ ಸೊ ಇದು ಆಫೀಸ್. ಇದನ್ನು ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಇದು ನಮ್ಮಪ್ಪ ಅಮ್ಮ ಇಲ್ಲಿ. ಸೊ ಇದು ಹಿಂಗಿದೆ. ಇದು ಅಂದರೆ ಈ ಕಾರ್ಗಳನ್ನ ವಾಶ್ ಮಾಡೋಕ್ಕೆ, ರಿಪೇರ್ ಮಾಡೋಕ್ಕೆ ಇದು. ಆ ಕಡೆ ಕಸ್ಟಮರ್ಸ್ ಅಂದರೆ ಏನಾದ್ರು ಮಾತಾಡೋಕ್ಕಂದ್ರೆ ಆ ಕಡೆ. ಗೈಸ್ ನೋಡಿ, ಇದು ನಮ್ಮ ಹಸ್ಬೆಂಡ್ ಆಫೀಸ್. ಇವನು ನನ್ನ ತಮ್ಮ. ತೋರಿಸ್ತಾ ಇದ್ದೀನಿ, ಅವ್ನು ನೋಡಿಲ್ಲ. ಇಲ್ಲಿ ಫ್ರಂಟ್ ಆಫೀಸ್ ಬರುತ್ತೆ. ಹೀಗೆ ಕ್ಯಾಬಿನ್ ಎಲ್ಲ ಹಸ್ಬೆಂಡಲ್ಲೇ ಇರೋದು. ಸೊ ಇಲ್ಲಿ ಇದು ವರ್ಕ್ಶಾಪ್. ಇಲ್ಲಿ ಜಾಬ್ ಕಂಟ್ರೋಲರ್, ಇಂಜಿನ್ ರೂಮ್, ಈ ಕಡೆ ವಾರಂಟಿ ರೂಮು, ಅಲ್ಲಿ ಸ್ಪೇರ್ ಪಾರ್ಟ್ಸ್ ರೂಮು, ಅಲ್ಲಿ ಸರ್ವಿಸ್ ರೂಮ್ ನಂಬರ್ 9, ಬಾಯ್ ಸರ್ವಿಸ್ ಬಾಯ್ 10 ಆ ಥರ ಏನಿದೆ. ಅವರೆಲ್ಲ ರಂಗೋಲಿ ಹಾಕ್ತಿದ್ದಾರೆ ನೋಡಿ. ಅಲ್ಲಿ ನಮ್ಮಪ್ಪ ದೇವ್ರ ಹತ್ರ ಏನೋ ಕೆಲಸ ಮಾಡ್ತಿದ್ದಾರೆ. ಸೊ ಅಲ್ಲಿ ಲೇಡೀಸು ಎಂಪ್ಲಾಯೀಸ್ ಇದ್ರಲ್ಲ, ಅವ್ರ ಕೈಲಿ ರಂಗೋಲಿ ಹಾಕ್ಸ್ತಿದ್ರು ಹಸ್ಬೆಂಡು. ನನಗೆ ಅಲ್ಲಿ ಏನಾದ್ರು ಫೋಟೋದಲ್ಲಿ ಅಲ್ಲಿ ರೆಡಿ ಮಾಡಿರೋ ಹತ್ರ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಾ ನೋಡು ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಏನೇನು ಚೇಂಜಸ್ ಇದೆ, ಮತ್ತು ಲಕ್ಷ್ಮಿಗೆ ಕೆನ್ನೆಗೆ ಅರಶಿನ ಹಚ್ಬೇಕಿತ್ತು, ಅದನ್ನು ಹಚ್ಚಿದೆ. ದೀಪಗೆಲ್ಲ ಅರಶಿನ ಕುಂಕುಮ ಇಟ್ಟಿರಲಿಲ್ಲ, ಇಟ್ಬಿಟ್ಟು ಸೊ ಅದನ್ನೇ ಹೇಳ್ತಾಯಿದ್ದೆ ಅವ್ರಿಗೆ. ಈ ಥರ ಮಾಡಿ ಬೇಗ ಪೂಜೆ ಮುಗಿಸಿ ಟೈಮ್ ಆಗಿದೆ ಅಂತ ಹೇಳ್ತಾಯಿದ್ದೆ ಅವ್ರಿಗೆ. ಸೊ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅವರು ಹುಡುಗಿರು. ಒಂಥರ ಇನ್ನೂ ಕಲ್ಲರು ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಈ ಪಿಂಕ್ ಸ್ಯಾರಿ ಉಟ್ಕೊಂಡಿರೋರು ಮೀನಾ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆಯವರು, ಅಲ್ಲಿ ವರ್ಕ್ ಮಾಡ್ತಾರೆ. ಅವರೇ ಹೇಳ್ತಾಯಿದ್ದು ಇನ್ನೂ ಕಲರ್ಸ್ ಜಾಸ್ತಿ ಇದ್ದರೆ ಇನ್ನೂ ಒಳ್ಳೊಳ್ಳೆ ಕಲರ್ಸ್ ಹಾಕಿ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ. ಸೊ ಲಾಸ್ಟ್ ಫೈನಲ್ಲು ಮಾಡಿದ್ರಲ್ಲ ನೈಟಲ್ಲಿ, ಅಂದರೆ ಈವ್ನಿಂಗ್ 6 o'clock 5:30 5 o'clock ಸ್ಟಾರ್ಟ್ ಮಾಡಿದ್ದಾರೆ ಕ್ಲೀನಿಂಗು. ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಟೈಮ್ ಸಿಕ್ಕಿಲ್ಲ. ಬೇಗ ಅರಿಬರೀಲಿ ಎಷ್ಟಾಗುತ್ತೋ ಅಷ್ಟು ಹಂಗೆ ಮಾಡಿದ್ದಾರೆ. ಹೋದ ವರ್ಷ ಆದರೆ ಮಧ್ಯಾಹ್ನ ಮಾಡಿದರು. ಸೊ ಎಲ್ಲ ಚೆನ್ನಾಗಾಗಿತ್ತು. ಅದಕ್ಕೆ ನಾನು ಹೇಳಿದೆ, ನೆಕ್ಸ್ಟ್ ವರ್ಷದಿಂದ ಈ ಥರ ಈವ್ನಿಂಗ್ ಇಟ್ಕೋಬೇಡಿ, ಮಧ್ಯಾಹ್ನನೇ ಮಾಡಿ ಅಂತ ಹೇಳಿದ್ದೀನಿ ನಮ್ಮ ಹಸ್ಬೆಂಡ್ಗೆ. ಆಯಿತು ಹಂಗೆ ಮಾಡೋಣ, ಇಲ್ಲಾಂದರೆ ನೋಡಿ ಈ ಥರ ಆಗೋಗುತ್ತೆ ಅಂತ ಅವರು ಅಂತಾಯಿದ್ರು. ಗಾಯ್ಸ್ ನೋಡಿ, ನಮ್ಮ ಅಪ್ಪ ಅಮ್ಮ ಮತ್ತು ಶರತ್ ಮಾಮ ಎಲ್ಲರೂ ನಿಂತ್ಕೊಂಡಿಲ್ಲಿ ಏನೋ ಚರ್ಚೆಗಳು ಮಾಡುತ್ತಿದ್ದಾರೆ. ಅದ್ರ ಮಧ್ಯೆ ನೋಡಿ ಇಲ್ಲಿ ಏನೋ ಅವ್ರ ಕೆಲಸದಲ್ಲಿದ್ದಾರೆ. ಏನಾಗಿತ್ತು?
ನಿಮ್ಗೆ ಇಟ್ಕೊಂಡಿದ್ದಲ್ಲ ಅದಕ್ಕೆ. ನೀನು ನನಗೆ ಹೇಳ್ತಾ ಇದ್ದೀನಿ. ಹಾಂ ಮಾಡ್ತೀನಿ ನೋಡಿ ನಮ್ಮ ಅಪ್ಪ ಪೂಜೆ ಮಾಡ್ತಿದ್ದಾರೆ. ಎಲ್ಲಿ ಅವರು ಯಾಮಿನಿ? ಅವ್ರು ನೀನ ಕರಿತಾ ಇದ್ದಾರೆ ಅನ್ಕೊಂಬ. ಸೊ ಗೈಸ್, ಈಗ ನಮ್ಮ ಅಪ್ಪ ಅಮ್ಮ ಹೋಗಿದ್ದಾರೆ ವಿಡಿಯೋ ಅಂದ್ರೆ ಆರತಿ ಬೆಳಗಕ್ಕೆ. ನಮಸ್ತುತೆ ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇ ತಪಾಪತಿ. ಇದು ಎಷ್ಟಂತ ಬೆಳಗ್ತವ್ರು ನನಗೂ ಗೊತ್ತಿಲ್ಲ. ಸೊ ಈಗ ಕುಂಬಳಕಾಯಿ ಹೊಡಿತಿದ್ದಾರೆ. ಸೌತ್ ಟಾಪ್ ನಾವು ಗುರುಗಾಂವ್ ಫಸ್ಟ್ ಇರೋದು. ಬೋಂಡ, ಕೇಸರಿ ಬಾತು, ಮೊಸರು ಬಜ್ಜಿ, ಮೊಸರನ್ನ, ಪಲಾವ್ ಇದು ಪಲಾವ್ ಬನ್ರಾ ಇಷ್ಟು ಮಗ ಬನ್ರಾ ಫುಡ್. ನಿನ್ನ ಮಗಳಿಗೆ ಹಾಕ್ಕೊಡು, ಹೊಟ್ಟೆ ಹಸಿತೈತೆ ಅಂತ ಹೇಳು. ಸೊ ಗೈಸ್, ನಮ್ಮದು ಊಟ ಆಯಿತು. ಊಟ ಆದಮೇಲೆ ಏನೇನು ಕೊಟ್ಟು ಅಂತ ತೋರಿಸ್ತೀನಿ. ಏನೇನು ಕೊಟ್ಟು ಅಂದರೆ ಕರಿ ಏನೇನು ಕೊಟ್ಟು ಅಂದರೆ ಕರಿ ತೋರಿಸ್ತೀನಿ. ಪಲಾವ್, ಬಜ್ಜಿ, ಮೊಸರನ್ನ, ಕೇಸರಿ ಬಾತ್, ಮತ್ತೆ ಮೊಸರು ಬಜ್ಜಿ. ಇದೇ ನಮ್ಮದು ನೋಡಿ. ಅದ್ರಲ್ಲಿ ಇಷ್ಟಿದ್ದಾವೆ. ಸೊ ಈಗ ಮನೆಗೆ ಹೋಗೋದು. ಮನೆಗೆ ಹೋಗಿ ಬಿಟ್ಕೊಂಡ್ರೆ ನಾಳೆ ಊಟ ದಸರಾ ಹಬ್ಬಕ್ಕೆ ನಮಗೆ ಅಕ್ಟೋಬರ್ 1 ಕೊಟ್ಟಿದ್ದಾರೆ. ನೋಡಿ ಅಂತ ರಜೆಗಳು ನಮಗೆ ಅಂತ. ದಸರಾ ಇದ್ದಾಗ ನಾವು ದಸರಾ ಹಾಲಿಡೇಸ್ನ ಎಂಜಾಯ್ ಮಾಡಬೇಕಂತ ಒಂದು ಪರಿಸ್ಥಿತಿ ಬಂದಿದೆ ನನಗೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಯಾರಿಗೆ ಹೇಳೋಣ, ನಮ್ಮ ಪ್ರಾಬ್ಲಮ್ಮು ಅನ್ನೋದಾಗಿದೆ. ಸೊ ಈಗ ಎಲ್ಲರೂ ಮನೆ ಹೋಗಿದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ, ಎಲ್ಲರೂ ಮನೆ ಹೋಗಿದ್ದಾರೆ. ಶ್ರೀರಾಜು, ನಾನು, ನಮ್ಮಪ್ಪ, ನಮ್ಮಮ್ಮ, ಸ್ವಲ್ಪ ಎಂಪ್ಲಾಯ್ಸ್ ಒಂದು ಸ್ವಲ್ಪ ಇದ್ದಾರೆ. ಆಮೇಲೆ ಅವರು ಇದು ಹೋಗ್ತಿದ್ದಾರೆ ಬ್ಯಾಗ್ನ ತಗೊಂಡು. ಸೊ ಬಾಯ್ ಗಾಯ್ಸ್, ಮನೆ ಹೋಗಿ ಸಿಗೋಣ, ಬನ್ನಿ ಬಾಯ್. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿಂದ ಆಫೀಸ್ ಪೂಜೆ ಹೇಗಿತ್ತು ಏನು ಅಂತ. ನಾಳೆ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಮಾಡಬೇಕು, ಕಾರು ಬೈಕು ಎಲ್ಲನೂ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮೆಟ್ರೋ ಟ್ರೈನಿಗೆ ಬಂದಿದ್ದೀವಿ. 10 o'clock ಆಗಿದೆ ಆಲ್ರೆಡಿ. ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ರಶ್ ಇದೆ. ಯಾಕಂದರೆ ನಾಳೆ ನಾಡಿದ್ದು ರಜೆ ಇರೋದ್ರಿಂದ ತುಂಬ ಜನ ಎಲ್ಲ ಹೋಗೋರು ಮೆಟ್ರೋಗೆ ಬೇಗ ಟ್ರಾಫಿಕ್ ಇರಲ್ವಲ್ಲ, ಬೇಗ ಹೋಗ್ಬೋದು ಅಂತ ಎಲ್ಲರೂ ಬಂದಿದ್ದಾರೆ. ಸೊ ಹಂಗಾಗಿ ತುಂಬಾ ರಶ್ ಇದೆ. ಹೆಂಗಿದ್ರು ಹೋಗಲೇಬೇಕು, ಟ್ರಾಫಿಕ್ ಇರಲ್ವಲ್ಲ. ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಬನ್ನಿ ಹೋಗೋಣ ಈಗ ಮನೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.